ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಮದುವೆಗೆ ರೆಡಿ ಆಗೋಣ. ಯಾವ ಸೀರೆ ಉಟ್ಕೊತಿದ್ದೀನಿ ಅಂದರೆ ನಮ್ಮಮ್ಮನ ಸ್ಯಾರಿ ಲಾಸ್ಟ್ ಮಿನಿಟಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದು. ನಮ್ಮಮ್ಮಂದು ಫುಲ್ ಹೊಲಿಗೆ ಎಲ್ಲ ಇಡ್ಸ್ಕೊಂಡೆ, ಚೂರು ಆಗ್ತಿರ್ಲಿಲ್ಲ ನನಗೆ ಸ್ಯಾರಿ. ನಂಗೆ ಕೋಲ್ಡ್ ಆಗಿಬಿಟ್ಟೈತೆ. ಇವತ್ತು ನಾನು ಬ್ಯಾಂಗ್ಳೂರ್ಗೆ ಎಷ್ಟೊತ್ತಿದ್ರು ಹೋಗಬೇಕು, ಏನೇನಾಗುತ್ತೋ ನೋಡೋಣ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಫೈನಲಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ನಾ ಕಲರ್ ಕಾಂಬಿನೇಷನ್ ನನಗೆ ಕಮೆಂಟ್ ಮಾಡಿ. ಇಲ್ಲೇ ಮದುವೆಗೆ ಮುಗ್ದೋದ್ಮೇಲೆ ಬರ್ತಿದ್ದೀವಿ. ಬ್ರೇಕ್ಫಾಸ್ಟ್ ಬಂದಿದ್ದೀವಿ ಇವಾಗ. ಏನು ಅನಿಸ್ತಿದೆ? ಏನು ಅನಿಸ್ತಾ ಇಲ್ಲ, ಸದ್ಯಕ್ಕೆ ಹೊಟ್ಟೆ ಹಸಿದಿದೆ. ಇಲ್ಲಿರೋದು ನನ್ನ ಕ್ಯಾಮ್ರಾ. ಇವಳೇ ನನ್ನ ಹೈಸ್ಕೂಲ್ ಬೆಸ್ಟ್ ಫ್ರೆಂಡ್ ಗೈಸ್. ಮೀಟ್ ವಿದ್ಯಾ. ಸದ್ಯಕ್ಕೆ ಹೊಟ್ಟೆ ಹಸಿದಿದೆ, ತಿನ್ನೋದೊಂದೇ ಮುಖ್ಯ. ನಿನ್ನಂಥವ್ರು ಭೂಮಿ ಮೇಲೆ ಯಾಕಿರಬೇಕು? ಏನೋ ಅನ್ಕೊಂಬಂದ್ವಿ. ಫುಲ್ಲು ಮಳೆ ಬರ್ತಾ ಇದೆ. ಇಲ್ಲಿ ಸ್ಯಾರಿ ಬರೋ ಹಾಕೊಂಡ್ಬಿಟ್ಟು ರೆಡಿ ಆಗಿದ್ದೀವಿ. ಬಿಡಬೇಕು. ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ, ನಾವಿಬ್ಬರೇ. ಎಲ್ಲ ರಿಸೆಪ್ಷನ್ಗೆ ಬರ್ತಾರೆ ಅನಿಸುತ್ತೆ. ಜೀವಿ ಬೇಜಾರು ಮಾಡ್ಕೊತಾಳೆ ಅಂತ ನಾವು ಮುಹೂರ್ತಕ್ಕೆ ಬಂದಿದ್ದೀವಿ ಅಷ್ಟೇ. ಮಾತಾಡೇನಾದ್ರು ಬ್ಲಾಗಲ್ಲಿ ಏನು ಅನಿಸ್ತೈತೆ? ನಾನು ಓದ್ಬಿಟ್ಟು ಹೋಗಿದ್ದೀನಲ್ಲ, ನಿಮ್ಗೆ ಯಾರು ಮದುವೆ ಆಗಬೇಕು ಅನಿಸ್ತಿದೆ. ನೋಡ್ರಿ, ಇವಳಿಗೂ ಈ ಥರ ಎಲ್ಲ ರೆಡಿ ಆಗ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಇಷ್ಟ. ಯಾವ ಥರ ಹುಡುಗ ಬೇಕಿದೆಯಾ? ಸ್ಮಾರ್ಟಾಗಿ ನಮ್ಮ ಸ್ಟೇಟ್ ಇದ್ರೆ ಸಾಕು. ಒಳ್ಳೆಯವನ ಕೆಟ್ಟವನ ಬೇಡ, ಸ್ಮಾರ್ಟಾಗಿ ಚೆನ್ನಾಗಿ ದುಡ್ಡಿದ್ರೆ ಸಾಕು. ವಿದ್ಯೆಗೆ ನಿಂಗೆ ಯಾವ ಥರ ಬೇಕು ಹುಡುಗ? ಎಲ್ಲ ನಿಂತೋಗ್ಬಿಟ್ಟಿತ್ತು. ನಿನಗೆ ಯಾವ ಥರ ಬೇಕು ಹುಡುಗ? ನನ್ನ ಮದುವೆನೇ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಟೈರ್ಡ್ ಆಗ್ಬಿಟ್ಟಿದ್ದಾಳೆ ಗೈಸ್ ಅವಳಂತೂ. ಫುಲ್ ಬೇಜಾರಾಗ್ತಿದೆ. ಹಿಡ್ಕೊಂಡು ಯಾರು ಇದೆಲ್ಲ ಕಂಡಿಡಿದಿದ್ದು ಅಷ್ಟೊತ್ತು ಹಿಡ್ಕೋಬೇಕು ಅಂತ. ಶ್ರೇಯಾ ಹಾಯ್ ಮಾಡು. ಅದೇ ಮಾಡ್ತಾ ಇದ್ದೀನಿ ನೋಡು. ಎಲ್ಲರೂ BTS ಅವರೆಲ್ಲ ಸಿಕ್ಕಿದ್ದೀವಿ ಅಂತ. ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದಾಗೆ ಊಟಕ್ಕೆ ಕೂತಿದ್ದೀವಿ ಗೈಸ್. ಮತ್ತೆ ಅಷ್ಟೇ ಗೈಸ್, ಬಂದಾಗೆ ಊಟಕ್ಕೆ ಕೂತಿದ್ದಾರೆ ನೋಡಿ ಗೈಸ್, ಇವರಿಬ್ರು. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಗೈಸ್ ಮದುವೆ ಮುಗಿದ್ದು ಹೆಂಗಾಗಿದ್ದೀವಿ ಅಂದರೆ ನಾವು, ಮಳೆ ಫುಲ್ಲು. ಬ್ಲಾಗ್ BLOG. ತುಂಬ ಕರ್ರ ಕಾಣಿಸ್ತಿದ್ದೀನಿ ನಾನು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಫ್ಯಾನ್ ಹಾಕ್ಬಿಟ್ಟಿದ್ದೀನಿ. ಓಕೆ, ಬ್ಯಾಕ್ ಟು ಬ್ಯಾಂಗ್ಳೂರ್ ಟ್ರೈನೋ ಬಸ್ಸೋ ಯಾವುದೋ ಹತ್ಕೊಂಡು ಹೋಗ್ಬೇಕು ನಾನು ಇವಾಗ. ನಾಳೆ ಹೋಗಿ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಟ್ಯೂಸ್ಡೇ ಎಕ್ಸಾಮ್ಸ್ ಇದೆ ನನಗೆ. ಮುಗೀತು ಅಂತೂ ಇಂತು. ಒಬ್ಬೊಬ್ರನ್ನೇ ಹಾಕೋದು. ನೆಕ್ಸ್ಟ್ ನಮ್ಮ ಇದರಿಂದ ಮದುವೆ ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಓಕೆ, ಬಾಯ್ ಬಾಯ್. ನಾನು ಬ್ಯಾಂಗ್ಳೂರ್ಗೆ ರೀಚ್ ಆದೆ. ಆದರೆ ನಮ್ಮ ರೂಮಲ್ಲಿ ಏನು ನಡೀತಿದೆ ಅಂದರೆ, ಇಬ್ಬರು ಪೇಷಂಟು ತೋರಿಸ್ತೀನಿ ರೀ ಹಂಗೆ. ಗನವಿ ಹಾಯ್. ಫುಲ್ಲು ಇಬ್ಬರು. ಮತ್ತು ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫಸ್ಟ್ PUC ಗಂಟನೂ ಅರಸೀಕೆರೆಯಲ್ಲೇ ಓದಿದ್ದು ನಾನು, ಹಾಸನ ಡಿಸ್ಟಿಕ್ ಅರಸೀಕೆರೆಯಲ್ಲಿ. ಆಮೇಲೆ ಕೊರೋನಾ ಬಂದುಬಿಡ್ತಂತ ನಾವು ನಮ್ಮ ಸ್ವಂತ ಊರು ಚಿತ್ರದುರ್ಗಕ್ಕೆ ಶಿಫ್ಟ್ ಆದ್ವಿ. ನಮ್ಮ ತಾತ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ರಿಂದ ನಾವು ಅರಸೀಕೆರೆಯಲ್ಲೇ ಇದ್ದಿದ್ದು. ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದಿದ್ದು ನಾನು. ಅದೊಂಥರ ನನಗೆ ತವ್ರ ಮನೆ ಇದೆ. ಮದುವೆನೂ ಬೇಡ ಏನು ಬೇಡ ಅನಿಸ್ತೈತೆ ಅಪ್ಪ. ಸದ್ಯಕ್ಕೆ ಯಾರು ಮದುವೆ ಮಾಡ್ಕೊಬೇಡ್ರಿ ಪ್ಲೀಸ್. ನಂಗೆ ನಿಜ ಆಗಲ್ಲಪ್ಪ.
ಮಳೆ ಅದು ಪ್ಲೀಸ್ ಯಾರು ಮಳೆಗಾಲದಲ್ಲಿ ಮದುವೆ ಇಟ್ಕೊಬೇಡಿ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳೋದು ಇಷ್ಟೇ. ಆ ಸ್ಯಾರಿ ಹಾಕೊಂಡಿದ್ದೀನಿ, ಫುಲ್ ಮಳೇಲಿ ನೆಂತ್ಕೊಂಡು ಹೋಗಿರೋದು ನಾನು. ಫುಲ್ ಮಳೇಲಿ ನಿಂತ್ಕೊಂಡು ಅಪ್ಪ ಸಾರಿ ಸಬ ಬೇಡ, ಇನ್ನೊಂದ್ಸತಿ ನಾನು ಸ್ಯಾರಿ ಹಾಕೊಡಲ್ಲ ಹೋಗ್ರಿ ಆ ಕಡೆ. ನನಗೆ ಸ್ಯಾರಿ ಅಂದರೆ ಇಷ್ಟ ಆಯ್ತಾ, ಅದಕ್ಕೆ ನಾನು ಟ್ರೆಡಿಷ್ನಲಾಗಿ ರೆಡಿ ಆಗಿದ್ದೆ. ಆಯ್ತು ಊಟ ಏನು ಊಟ ಆಯ್ತಾ ಅಂದಲ್ಲ. ನೋಡಿದ್ರೆ ಫುಲ್ ಮಳೆಲೆಲ್ಲ ನಿಂತ್ಕೊಂಡು ತಿಕ್ಲಿ ಥರ ಆಗೋಗ್ಬಿಟ್ಟಿದ್ದೆ. ಫುಲ್ ಮುಖದ್ದೆಲ್ಲ ಹೋಗ್ಬಿಟ್ಟಿತ್ತು. ಹಂಗೆ ಫೋಟೋ ತೆಗೆಸ್ಕೊಂಡ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಚೆನ್ನಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ನನ್ನ ವ್ಲಾಗ್ ಅಂತ ನಂಗೆ ಗೊತ್ತು. ನಾನು ಇವಾಗ ಎಂಡ್ ಮಾಡ್ತಿದ್ದೀನಿ. ಏನು ಗೊತ್ತಾ, ನಾಳೆ ನಾನು ಆಲ್ ಟಿಕೆಟ್ ಇಸ್ಕೋಬೇಕು. ನಾಡಿದ್ದು ಎಕ್ಸಾಮ್ಸ್ ಇದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.